ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೆ ಅವರು ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಅಲ್ವಾ. ಮುಖದಲ್ಲಿ ಯಾವಾಗಲೂ ನಗು ಇದ್ದರೆ ಮೌನ ಗೊತ್ತಾಯ್ತಾ, ಯಾವಾಗಲೂ ಸಾಮರ್ಥ್ಯ ಅವರು ಎದುರಿಸ್ತಾರೆ. ಮೌನ ಇರಬೇಕು, ನಗು ಇರಬೇಕು, ಯಾವಾಗಲೂ ಹರಟೆ ಹೊಡಿತಿರೋದಲ್ಲ, ಬೇಕಾದಾಗೆ ಮಾತಾಡ್ತಿರೋದಲ್ಲ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಶಿವನ ಪುರಾಣದ ಬಗ್ಗೆ ತಿಳ್ಕೊಳ್ಳೋಣ. ಶಿವನು ಜೀವನ ಪಾಠ ಏನು ಕಲಿಸ್ತಾನೆ? ಶಿವ ಪುರಾಣಗಳಲ್ಲಿ ಭಗವಾನ್ ಶಿವನನ್ನು ದೇವರು ಅಂದರೆ ಮಹಾದೇವ ಎಂದು ಕರೆಯಲಾಗಿದೆ. ಗೊತ್ತಾಯ್ತಾ? ಮಹಾದೇವ ಎಂದು ಭಗವಂತನ ಶಿವನನ್ನು ಸೃಷ್ಟಿಯ ವಿದ್ವಾಂಸಕ ಅಂದರೆ ನಾಶಕ ಎಂದು ಕರೆಯುತ್ತಾರೆ. ಯಾವಾಗ ಪಾಪವು ಭೂಮಿಯ ಮೇಲೆ ಪ್ರಾಬಲ್ಯ ಸಾಧಿಸುತ್ತದೆ ಮತ್ತು ಮಾನವೀಯತೆಯನ್ನು ಅಂತ್ಯಗೊಳ್ಳಲು ಪ್ರಾರಂಭಿಸುತ್ತದೆ, ಆಗ ಭೂಮಿಗೆ ಹೊಸ ಜೀವನ ಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಭಗವಾನ್ ಶಿವನು ಭೂಮಿಯನ್ನು ಸೃಷ್ಟಿಸಲು ಮತ್ತು ಸೃಷ್ಟಿಯನ್ನು ನಾಶ ಮಾಡಲು ವಿಧ್ವಂಸಕ ಪಾತ್ರವನ್ನು ವಹಿಸುತ್ತಾನೆ. ಇದರ ನಂತರ ಬ್ರಹ್ಮನು ಭೂಮಿಯನ್ನು ಸೃಷ್ಟಿಸುತ್ತಾನೆ ಮತ್ತು ನಂತರ ವಿಷ್ಣುವು ಪ್ರಪಂಚದ ರಕ್ಷಕನ ಪಾತ್ರವನ್ನು ವಹಿಸುತ್ತಾನೆ. ಶಿವನು ಎಲ್ಲ ಮೋಹಗಳಿಂದ ಮತ್ತು ಭ್ರಮೆಗಳಿಂದ ದೂರವಿದ್ದರೂ ಸಹ ಜಗತ್ತನ್ನು ಪ್ರೀತಿಸುವ ದೇವನಾಗಿದ್ದಾನೆ. ತಾಳ್ಮೆಯಿಂದಿರಿ. ಭಗವನು ಶಿವನನ್ನು ಭೋಲೇನಾಥ ಎಂದು ಕರೆಯುತ್ತಾರೆ, ಏಕೆಂದರೆ ಭಗವಂತನು ಲೌಕಿಕ ವಸ್ತುಗಳನ್ನು ಅಲ್ಲಗಳೆದು ಜೀವನ ಸಾಗಿಸುತ್ತಿರುವವನು. ಭಗವಾನ್ ಶಿವನು ಯಾವುದೇ ಲೌಕಿಕ ಸುಖಗಳ ಕುರಿತು ವ್ಯಾಮೋಹವನ್ನು ಇಟ್ಟುಕೊಂಡಿಲ್ಲ ಅಥವಾ ಹೊಗಳಿಕೆ ಅಥವಾ ತೆಗಳಿಕೆ ತಲೆಯನ್ನು ಕೆಡಿಸಿಕೊಳ್ಳುವುದಿಲ್ಲ. ಶಿವನ ಸ್ವಭಾವವು ನೀರಿನಂತೆ ತಂಪು, ಅಂದರೆ ಅವನು ಅಷ್ಟೊಂದು ತಾಳ್ಮೆಯನ್ನು ಹೊಂದಿರುವವನು ಎಂದರ್ಥ. ಅವರು ತಮ್ಮ ಜವಾಬ್ದಾರಿಯನ್ನು ಮೌನವಾಗಿ ನಿರ್ವಹಿಸುತ್ತಾರೆ. ಕಲಿಯುಗದಲ್ಲಿಯೂ ನಾವು ಹೊಗಳಿಕೆ ಟೀಕೆಗೆ ತಲೆ ಕೊಡಬಾರದು. ನಮ್ಮ ಕೆಲಸದತ್ತ ಮಾತ್ರ ನಮ್ಮ ಗಮನವಿರಬೇಕು. ಎಲ್ಲರನ್ನೂ ಸಮನಾಗಿ ನೋಡಿ ಪ್ರತಿಯೊಂದು ಜೀವಿಯು ಶಿವನ ಭಕ್ತಿಯಲ್ಲಿ ತೊಡಗಿಸಿಕೊಳ್ಳುತ್ತದೆ. ಮನುಷ್ಯರು, ಪ್ರಾಣಿಗಳು, ರಾಕ್ಷಸರು, ಭೂತಗಳು, ಪ್ರೇತಗಳು ಮತ್ತು ಆತ್ಮಗಳು ಶಿವನ ಭಕ್ತರು. ಈ ಎಲ್ಲ ಭಕ್ತರು ಶಿವನಿಗೆ ಸಮಾನ. ನೈಸರ್ಗಿಕ ವಿಧಾನದಿಂದ ಕೈಲಾಸ ಪರ್ವತದ ಮೇಲೆ ವಾಸಿಸುವ ನಂದಿ ಮಹಾರಾಜನು ಸಹ ಭಗವಾನ್ ಶಿವನ ಭಕ್ತನಾಗಿದ್ದಾನೆ ಮತ್ತು ಶ್ರೀಲಂಕಾದ ಚಿನ್ನದ ಲಂಕಾದ ರಾಜ ಅಂದರೆ ಲಂಕಾಪತಿ ರಾವಣನು ಸಹ ಶಿವನ ಭಕ್ತನಾಗಿದ್ದಾನೆ. ಭಗವಾನ್ ಶಿವನಿಗೆ ಅವನು ತನ್ನ ಭಕ್ತರಿಂದ ಪಡೆಯುವ ಪ್ರೀತಿ ಮತ್ತು ಸಮರ್ಪಣೆ ಮಾತ್ರ ಮುಖ್ಯ. ಅವನು ಯಾವುದೇ ಭಕ್ತನ ಜೀವನ ಶೈಲಿ ಮತ್ತು ಸಂಪತ್ತಿನ ಬಗ್ಗೆ ಚಿಂತಿಸುವುದಿಲ್ಲ. ಅವನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ. ಕಲಿಯುಗದಲ್ಲಿಯೂ ಪ್ರತಿಯೊಬ್ಬ ಮನುಷ್ಯನು ಇತರ ನಡವಳಿಕೆ, ವ್ಯಕ್ತಿತ್ವ ಮತ್ತು ಆಲೋಚನೆಗಳಿಗೆ ಮಾತ್ರ ಪ್ರಾಮುಖ್ಯತೆ ನೀಡಬೇಕು. ದುಃಖ ಬಂದಾಗ ಹೆದರದಿರಿ, ಭಗವಾನ್ ಶಿವನು ದೇವರಾಗಿದ್ದಾನೆ. ಸಾಮಾನ್ಯ ಮನುಷ್ಯನಂತೆ ದುಃಖಗಳನ್ನು ಅನುಭವಿಸಿದವನು. ಭಗವಾನ್ ಶಿವನ ಪತ್ನಿ ಸತಿ ದೇವಿಯು ಅವನ ಕುಂಡಕ್ಕೆ ಹಾರಿ ಆತ್ಮಾಹುತಿ ಮಾಡಿಕೊಂಡಾಗ ಶಿವನ ಸತಿಯಿಂದ ಬೇರ್ಪಟ್ಟ 3 ಲೋಕಗಳಲ್ಲಿ ಅಲೆದಾಡುತ್ತಿದ್ದನು. ಆಗ ಅಪಾರ ದುಃಖಗಳಲ್ಲಿ ಮುಳುಗಿದ್ದ ಶಿವ ತನ್ನ ಜೀವನ ಸಂಗಾತಿಯನ್ನು ಕಳೆದುಕೊಂಡ ನೋವಿನಲ್ಲಿ ಜಗತ್ತನ್ನೇ ಮರೆತು ಬಿಟ್ಟಿದ್ದ. ಆದರೆ ಕಾಲಾನಂತರ ಶಿವನು ತನ್ನ ನೋವಿನಿಂದ ಹೊರಬಂದಾಗ ಪ್ರಪಂಚದೊಂದಿಗೆ ಮತ್ತೆ ಸಂಪರ್ಕವನ್ನು ಮತ್ತೆ ಸಾಧಿಸಿದನು ಮತ್ತು ತನ್ನ ಜವಾಬ್ದಾರಿಯನ್ನು ಪೂರೈಸಿದನು. ನೋವು ಶಿವನನ್ನು ಬಲಗೊಳಿಸಿತು. ಕಲಿಯುಗದಲ್ಲಿಯೂ ನಾವು ಶಿವನಂತೆ ದುಃಖವನ್ನು ಸಹಿಸಿಕೊಂಡು ಧೈರ್ಯದಿಂದ ಮುಂದೆ ನಡೆಯಬೇಕು. ಪ್ರೀತಿ ಪಾತ್ರರಾಗಿ ಘೋರ ರೂಪವನ್ನು ತೆಗೆದುಕೊಳ್ಳಬೇಕು. ಪ್ರೀತಿ, ದಯೆ, ಸಹಾನುಭೂತಿ ಮತ್ತು ಶಕ್ತಿಯಂತೆ ಭಾವನೆಗಳನ್ನು ಶಿವನ ಅತ್ಯಂತ ವಿಶಿಷ್ಟವೆಂದು ಪರಿಗಣಿಸಿದ್ದಾನೆ. ಈ ಭಾವನೆಗಳಿಂದ ತುಂಬಿದ ಯಾವುದೇ ಭಕ್ತ ಅಥವಾ ಮನುಷ್ಯ ಶಿವನನ್ನು ಸ್ಮರಿಸಿದಾಗ ಶಿವನು ಖಂಡಿತವಾಗಿ ಅವನಿಗೆ ಸಹಾಯ ಮಾಡಲು ಬರುತ್ತಾನೆ. ಉದಾಹರಣೆಗೆ, ಶಿವನು ತಾಳ್ಮೆಯಿಂದಿರುತ್ತಾನೆ, ಆದರೆ ತನ್ನ ಭಕ್ತರಿಗೆ ತೊಂದರೆಯಾದಾಗ ಅವರು ತನ್ನ ಭಕ್ತರನ್ನು ರಕ್ಷಿಸುವಂತಹ ಘೋರ ರೂಪವನ್ನು ಬೇಕಾದರೂ ತೆಗೆದುಕೊಳ್ಳುತ್ತಾನೆ. ಕಲಿಯುಗದಲ್ಲಿಯೂ ಸಹ ನೀವು ಕೆಲವೊಮ್ಮೆ ನಿಮಗೆ ಮುಖ್ಯವಾದ ಅಥವಾ ನಿಮ್ಮ ಪ್ರೀತಿಸುವ ಜನರನ್ನು ಅಥವಾ ಜೀವಿಗಳನ್ನು ರಕ್ಷಿಸಲು ಕೋಪದ ಮಾರ್ಗವನ್ನು ಆರಿಸಬೇಕಾಗುತ್ತದೆ ಎಂದು ನೀವು ಶಿವನಿಂದ ನಾವು ಕಲಿತ್ಕೋಬಹುದು. ಸಮತೋಲಿತ ಜೀವನ ನಡೆಸಿ ಭಗವಾನ್ ಶಿವನ ಪ್ರತಿಯೊಂದು ಜೀವಿಯ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ಭಕ್ತನು ಶುದ್ಧವಾದ ಮನಸ್ಸಿನಿಂದ ಏನನ್ನು ಬಯಸಿದರೂ ಶಿವನು ಅವನ ಆಸೆಯನ್ನು ಪೂರೈಸುತ್ತಾನೆ. ಆದರೆ ಎಲ್ಲ ಸಂಪತ್ತನ್ನು ಮತ್ತು ವೈಭವವನ್ನು ಹಂಚುವ ಶಿವ ಸ್ವತಃ ಪ್ರಕೃತಿಗೆ ಹತ್ತಿರವಾಗಲು ಇಷ್ಟಪಡುತ್ತಾನೆ. ನೈಸರ್ಗಿಕ ರೀತಿಯಲ್ಲಿ ಬದುಕುವ ಶಿವನ ಪ್ರಕೃತಿಯ ಸಂಪರ್ಕವು ಅವನನ್ನು ಮಹಾದೇವನಾಗಿ ಮಾಡುತ್ತದೆ. ಭಗವಾನ್ ಶಿವನು ಪ್ರತಿಯೊಂದು ದೇವರು, ಮನುಷ್ಯ, ಜೀವ ಮತ್ತು ರಾಕ್ಷಸರ ದೇವರು. ಅದಕ್ಕಾಗಿಯೇ ಶಿವನು ದೇವರುಗಳ ದೇವ, ಮಹಾದೇವ. ಸಂದರ್ಭಗಳಿಗೆ ತಕ್ಕಂತೆ ಬದುಕಿ ಭಗವಾನ್ ಶಿವನನ್ನು ಬ್ರಹ್ಮಾಂಡದ ವಿದ್ವಾಂಸಕ ಎಂದು ಕರೆಯಲಾಗುತ್ತದೆ. ಆದರೆ ಮಹಾದೇವನ ಅಸ್ತಿತ್ವವು ಇದ್ದಕ್ಕಂತೆ
ಹೆಚ್ಚಿನದಾಗಿದೆ. ಪರಿಸ್ಥಿತಿಗೆ ತಕ್ಕಂತೆ ನಮ್ಮನ್ನು ನಾವು ಹೊಂದಿಕೊಳ್ಳಬೇಕು ಎನ್ನುವುದು ಮಹಾದೇವನು ನಮಗೆ ಕಲಿಸಿದ ಪಾಠಗಳಲ್ಲಿ ಒಂದಾಗಿದೆ. ಸಾಗರ ಮಂಥನವಾದಾಗ ಮಂಥನದಿಂದ ವಿಷ ಸೃಷ್ಟಿಯಾಯಿತು. ಈ ವಿಷದ ಪ್ರಭಾವದಿಂದಾಗಿ ಇಡೀ ಸೃಷ್ಟಿಯು ವಿಷಕಾರಿಯಾತೊಡಗಿತು. ಅಂತಹ ಪರಿಸ್ಥಿತಿಯಲ್ಲಿ ಮಹಾದೇವನು ವಿಷವನ್ನು ಕುಡಿದು ಇಡೀ ಜಗತ್ತನ್ನು ರಕ್ಷಿಸಿದನು. ಸಮುದ್ರ ಮಂಥನದಲ್ಲಿ ಈ ಘಟನೆಯಿಂದ ಕಲಿಯುಗದಲ್ಲಿ ಕಾಲಕ್ಕೆ ತಕ್ಕಂತೆ ಹೊಸ ಜವಾಬ್ದಾರಿಗಳಿಗೆ ಹೊಂದಿಕೊಳ್ಳುವುದು ಎಷ್ಟು ಮುಖ್ಯ ಎಂಬುದು ಕಲಿಯಬಹುದೋ. ಗೊತ್ತಾಯ್ತಾ? ನಾವು ಜಗತ್ತಿನಲ್ಲಿ ಹೊಸ ಜವಾಬ್ದಾರಿಗಳು ಹೇಗೆ ತಗೋಬೇಕು, ಶಿವ ಏನೇನು ಕಷ್ಟಪಟ್ಟ, ನಾವೇ ಅಲ್ಲ, ನಾವು ಮನುಷ್ಯರು ಕಷ್ಟಪಡೋದಕ್ಕೆ ಶಿವನೇ ಕಷ್ಟಪಟ್ಟ ಮೇಲೆ, ಭಗವಂತನೇ ಕಷ್ಟಪಟ್ಟ ಮೇಲೆ ನಮ್ಮದು ಯಾವುದದು ಅಲ್ವಾ? ಅದರಂತೆ ನಾವು ಒಂದೇ ಎಷ್ಟೇ ಕಷ್ಟ ಬಂದರೂ ನ್ಯಾಯ ನೀತಿನಲ್ಲಿ ನಾವು ಹೋಗೋಣ ಅಂತ ಭಗವಂತ ನಮಗೆ ಅರಿತುಕೊಟ್ಟಿದ್ದಾನೆ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 8/9/2025 ಸೋಮವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಭಾದ್ರಪದ ಮಾಸ, ವರ್ಷ ಋತು ಕೃಷ್ಣಪಕ್ಷ, ತಿಥಿ ಪಾಡ್ಯ, ರಾತ್ರಿ 1:07, ನಕ್ಷತ್ರ ಪುಬ್ಬ, ರಾತ್ರಿ 10:07, ಪಾಡ್ಯ ರಾತ್ರಿ, ತಿಥಿ ಪಾಡ್ಯ ರಾತ್ರಿ 10:07 ತನಕ ಇದೆ. ನಕ್ಷತ್ರ ಪುಬ್ಬ ರಾತ್ರಿ 9:52 ತನಕ ಇದೆ. ಮಳೆ ಪುಬ್ಬ 3ನೇ ಪಾದ. ಇದು ಮಹಾಲಯ ಪಕ್ಷಾರಂಭ. ಇವತ್ತು ಶ್ರಾದ್ದಾರಂಭ. ಇವತ್ತಿಂದ ಮಹಾಲಯ ಅಮಾವಾಸ್ಯೆ. ಗೊತ್ತಾಯ್ತಾ? ಇವತ್ತಿಂದ ಮಹಾಲಯ ಅಮಾವಾಸ್ಯೆನ ಮಾಡ್ಬೋದು. ರಾಹುಕಾಲ 7:44 9:16 ತನಕ ಇದೆ. ಗುಳಿಕ ಕಾಲ 1:52 3:34 ತನಕ ಇದೆ. ಯಮಗಂಡ ಕಾಲ 10:48 12:20 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು. ಇವತ್ತಿಂದ ಮಹಾಲಯ ಪಕ್ಷಾರಂಭ ಇದೆ. ಮಹಾಲಯ ಶ್ರಾದ್ದಗಳನ್ನ ಇವತ್ತಿಂದ ಮಾಡ್ಬೋದು 15 ದಿನ. ನಮಸ್ಕಾರಗಳು.